ನಮಸ್ಕಾರ ಸ್ನೇಹಿತರೆ. ಒಮ್ಮೆ ಹಸಿರು ನಗರ, ಸುಖಕರವಾದಂತಹ ಹವಾಮಾನಕ್ಕೆ ಹೆಸರಾದಂತಹ ಬೆಂಗಳೂರು ಇವತ್ತು ವಿಷಕಾರಿ ಗಾಳಿಯ ನಗರ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಗಾಳಿಯ ಗುಣಮಟ್ಟದ ಸೂಚ್ಯಂಕ 170ರಿಂದ 200ರ ಮಟ್ಟಕ್ಕೆ ಏರಿದೆ. ಇದು ಆರೋಗ್ಯಕ್ಕೆ ತೀವ್ರ ಅಪಾಯ. ತಜ್ಞರ ಪ್ರಕಾರ ಈ ಮಟ್ಟದ ಗಾಳಿಯಲ್ಲಿ ಉಸಿರಾಡೋದು ದಿನಕ್ಕೆ 3 ಸಿಗರೆಟ್ ಸೇದಿದಂತೆ ಅಂತ ಹೇಳ್ತಾರೆ. ಅಂದರೆ ಧೂಮಪಾನ ಮಾಡದೇ ಇದ್ರೂ ಕೂಡ ಬೆಂಗಳೂರು ಗಾಳಿಯೇ ರೋಗವನ್ನು ಕೊಡ್ತಾ ಇದೆ. ಕಳೆದ 1 ವಾರದಿಂದ ಗಾಳಿಯ ಗುಣಮಟ್ಟದಲ್ಲಿ ಸುಧಾರಣೆ ಕಾಣ್ತಾನೇ ಇಲ್ಲ. ಒಂದು ದಿನ ಬಿಸಿಲು, ಮತ್ತೊಂದು ದಿನ ಚಳಿ, ಇನ್ನೊಂದು ದಿನ ಮಳೆ. ಈ ನಡುವೆ ವಾಯು ಮಾಲಿನ್ಯ ಸದ್ದಿಲ್ಲದೆ ಹೆಚ್ಚಾಗ್ತಾನೇ ಇದೆ. ಮಕ್ಕಳು, ವೃದ್ಧರು, ಉಸಿರಾಟದ ಸಮಸ್ಯೆ ಇರುವವರು ಅತಿ ಹೆಚ್ಚು ಅಪಾಯದಲ್ಲಿದ್ದಾರೆ. ಕಣ್ಣುರಿತ, ಉಸಿರಾಟದ ತೊಂದರೆ, ತಲೆನೋವು, ಹೃದಯ ಮತ್ತು ಶ್ವಾಸಕೋಶ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಬೆಂಗಳೂರು ಮಾತ್ರವಲ್ಲ, ಬಳ್ಳಾರಿಯಲ್ಲೂ ಕೂಡ ವಾಯುವಿನ ಗುಣಮಟ್ಟದ ಸೂಚ್ಯಂಕ 224ಕ್ಕೆ ತಲುಪಿದೆ. ಇದು ಗಂಭೀರವಾದಂತಹ ಎಚ್ಚರಿಕೆಯಾಗಿದೆ. ದೆಹಲಿಯ AQI 340 ಇದ್ರೂ ಕೂಡ ಬೆಂಗಳೂರು ಕೂಡ ಆ ದಿಕ್ಕಿಗೆ ಸಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕೆ ಹೀಗೆ ಗಾಳಿ ಕಲುಷಿತವಾಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಕಾರಣ ಅರ್ಧಂಬರ್ಧ ಕಾಮಗಾರಿಗಳು, ಧೂಳು ನಿಯಂತ್ರಣ ಇಲ್ಲದೆ ಇರುವಂಥದ್ದು. ಇನ್ನು ಎರಡನೇ ಕಾರಣ ವಾಹನ ದಟ್ಟಣೆ. ಒಂದೇ ಮನೆಯಿಂದ 5 ವಾಹನ ರಸ್ತೆಗಿಳಿತಾ ಇದೆ. ಟ್ರಾಫಿಕ್ ಜಾಮ್ನಲ್ಲೇ ಹೊಗೆ ಗಾಳಿಯನ್ನ ಸೇರ್ತಾ ಇದೆ. ಇನ್ನು ಮೂರನೇ ಕಾರಣ ಚಳಿಯ ವಾತಾವರಣ. ಮಾಲಿನ್ಯ ಗಾಳಿಯಲ್ಲಿ ಸಿಲುಕಿಕೊಳ್ತಾ ಇದೆ. ಮೇಲಾಗಿ ಕಸವನ್ನ ಎಲ್ಲೆಂದರಲ್ಲಿ ಬಿಸಾಕೋದು ಗಾಳಿಯನ್ನ ಮತ್ತಷ್ಟು ಕಲುಷಿತಗೊಳಿಸ್ತಾ ಇದೆ. ಹೀಗಾಗಿ ಬೆಂಗಳೂರು ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇನ್ನು ವೈದ್ಯರು ಕೊಡುವಂತಹ ಸಲಹೆ ಏನು ಅನ್ನೋದು ನೋಡೋದಾದರೆ, ಹೊರಗೆ ಹೋಗುವಾಗ ಮಾಸ್ಕ್ ಧರಿಸಬೇಕು, ಬೆಚ್ಚಗಿನ ಆಹಾರ ಸೇವಿಸಬೇಕು, ಉಸಿರಾಟದ ತೊಂದರೆ ಕಂಡ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಆರೋಗ್ಯಕರ ಪರಿಸರ ನಮ್ಮ ಮೂಲ ಕರ್ತವ್ಯ. ವಾಯು ಮಾಲಿನ್ಯವನ್ನು ತಡೆಯೋದಕ್ಕೆ ನಾವು ಮಾಡುವಂತಹ ಸಣ್ಣ ಪ್ರಯತ್ನ ಕೂಡ ದೊಡ್ಡದಾಗಿರುತ್ತೆ. ಅಭಿವೃದ್ಧಿ ಬೇಕು, ಆದರೆ ಉಸಿರಾಡೋದಕ್ಕೆ ಒಂದು ಶುದ್ಧ ಗಾಳಿಯೂ ಬೇಕಲ್ವಾ? ಇದು ನಮ್ಮ ಆರೋಗ್ಯಕ್ಕಾಗಿ, ಭವಿಷ್ಯದ ನಮ್ಮ ಮಕ್ಕಳಿಗಾಗಿ ನಾವು ಈ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ನಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಬೇಕು. ಇಲ್ಲವಾದರೆ ನಾವು ಉಸಿರಾಡುವ ಗಾಳಿಯೇ ವಿಷವಾಗಿ ನಮ್ಮನ್ನು ಕೊಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ನಮಸ್ಕಾರ.